ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇಡೀ ಅವರ ಹುಟ್ಟೂರು ನೀರವ ಮೌನ ಆವರಿಸಿದೆ ಅಂತಾನೆ ಹೇಳ್ಬೋದು. ಇದೀಗ ಅವರ ಸಂಬಂಧಿಕರು ಮತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ಇದ್ದಾರೆ. ನೇರವಾಗಿ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಎಸ್.ಎಂ. ಕೃಷ್ಣ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಏನ್ ಹೇಳ್ತೀರಾ ಸರ್? ಅವರ ಒಡನಾಟ ಹುಟ್ಟೂರಿನ ಜೊತೆಗೆ ಯಾವ ರೀತಿ ಇತ್ತು ಸರ್? ಅವ್ರ ಬಗ್ಗೆ ಎಷ್ಟು ಹೇಳ್ಕೊಂಡ್ರೆ ನಾವು ಕಮ್ಮಿನೇ. ಏಕೆಂದರೆ ಅವರು ಜೀವನೇ ಒಂಥರ ಇದಾಗಿ ಸಂಕೋಚ ಪ್ರಾಣಿ. ಯಾರ ಜೊತೆ ಜಾಸ್ತಿ ಮಾತಾಡ್ತಿಲ್ಲ, ಯಾವ ರಾಜಕಾರಣಿನೂ ಅವರು ಇದು ಮಾಡ್ಕೊಂತಿರಲಿಲ್ಲ. ಅದ್ರ ಅಣ್ತಂದಿರ ಮಕ್ಕಳು ಅಂದರೆ ಅಷ್ಟೇ ಪ್ರೀತಿಸ್ತಿದ್ರು. ಅವ ಅಮ್ಮನೂ ಅಷ್ಟೇ ಇದು ಮಾಡ್ತಿದ್ರು, ನಮಗೆ ಅಷ್ಟೇ ಪ್ರೀತಿ ಮಾಡ್ತಿದ್ರು. ಅವ್ರ ಹೆಣ್ಮಕ್ಳು ಕೂಡ ನಮ್ಮನ್ನ ಅಷ್ಟೇ ಗೌರವ ಕೊಡ್ತಿದ್ರು. ಈಗ ಸ್ವಲ್ಪ ದಿವಸ ಬಂದಿದ್ರು ಅಂದರೆ ಈಗ ಒಂದು 11 ತಿಂಗಳಲ್ಲಿ ನಮ್ಮ ಮನೆಗೆ ಬಂದು ಎಲ್ಲರಿಗೂ ತಹಸೀಲ್ದಾರರು ಮತ್ತು ಇನ್ಸ್ಪೆಕ್ಟರ್ಗಳೆಲ್ಲ, ಸಾರ್ ಅಲ್ಲಿ ಹೋಗ್ಬೇಡಿ, ಇಲ್ಲಿ ಹೋಗ್ಬೇಡಿ, ಬಾವಿ ಹತ್ರ ಹೋಗ್ಬೇಡಿ ಅನ್ನೋರು. ನಾನು ಹುಟ್ಟಬೇಡದು ಬಂದೆ ಕಣೋ, ನಾನು 7ನೇ ಕ್ಲಾಸ್ ಕಟ್ಟು ಹೋದ್ರು ಕಣೋ, ನನಗೆ ಎಲ್ಲಿ ಕಲ್ಲದೆ ಎಲ್ಲಿ ಇದೆ ನನಗೆ ಗೊತ್ತಿಲ್ವೇನೋ ಅಂದ್ಬಿಟ್ಟು ಕೊನೆವರೆಗೂ ಬಂದಿದ್ರು. ಬಂದಿಲ್ಲ ನೋಡ್ಬಿಟ್ಟು ಯಾಕೆ ಇದಾಕಿದ್ರಿ, ಈ ಗೋಡೆ ಹಾಕಿದ್ರೆ ಇದು ಯಾಕೆ ಆಲ್ಟ್ರೇಟ್ ಮಾಡಿದ್ರಿ ಅಂತ ಕೇಳ್ತಾಯಿದ್ರು. ಇಲ್ಲ ದೊಡ್ಡಪ್ಪ, ಸ್ವಲ್ಪ ಸೋರ್ತಿತ್ತು, ಅದಕ್ಕೆ ಆಲ್ಟ್ರೇಟ್ ಮಾಡಿದ್ರು. ನನಗೆ ಹೇಳೋಕ್ಕಿಲ್ವ, ನಾನು ಆಲ್ಟ್ರೇಟ್ ಮಾಡಿಸ್ಕೊಡ್ತಿಲ್ವಾ, ಅದೆಲ್ಲ ಯಾಕೆ ಹಂಗೆ ಮಾಡ್ತೀರಾ ಅಂತ ನಮ್ಮನ್ನೇ ಸ್ವಲ್ಪ ಬರೆಯಾಗ್ಬಿಟ್ಟು ಇದು ಮಾಡಿದ್ರು. ಆಮೇಲೆ ನಮಗೆ ಇನ್ನೇನು ಮಾಡಿದಾಣ, ದೊಡ್ಡಪ್ಪ ಸೋರ್ತಿತ್ತು ಮನೆ, ಅದರಿಂದ ಹಿಂಗೆ ಆಲ್ಟ್ರೇಟ್ ಮಾಡ್ಕೊಂಡು ಆಮೇಲೆ ಆಳುಗಳು ಅಲ್ಲಿವರೆಗೂ ಇತ್ತು, ಸುಮಾರು ದೊಡ್ಡ ಮನೆ ಅಲ್ಲಿವರೆಗೂ ಇತ್ತು. ಆಳುಗಳು ಸಿಗಲ್ಲ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ಹಿಂಗೆ ಇದು ಮಾಡ್ಕೊಂಡು ನನಗೊಂದು ಮಾತು ಹೇಳಕ್ಕಿಲ್ವ ನೀನು ಅಂತ ಸ್ವಲ್ಪ ಇದು ಮಾಡಿದ್ರು. ಇಡೀ ದೊಡ್ಡ ಕುಟುಂಬ ಸರ್ ಎಸ್.ಎಂ. ಕೃಷ್ಣ ಅವ್ರದ್ದು. ಅಂದರೆ 7 ಜನ ಸಹೋದರಿಯರು, ಅವರ ಜೊತೆ ಇನ್ನೊಬ್ರು ಸಹೋದರರು, ಒಟ್ಟು 9 ಜನ ಮಕ್ಕಳು. ಎಲ್ಲರ ಕುಟುಂಬದ ಜೊತೆ ಯಾವ ರೀತಿ ಇರ್ತಾರೆ ಸರ್? ಅಂದರೆ ಅವರ ಚಿಕ್ಕಪ್ಪ ದೊಡ್ಡಪ್ಪನು ಅವರ ಸಂಬಂಧಿಕರ ಜೊತೆನೇ ಯಾವ ರೀತಿ ಇರ್ತಾರೆ ಸರ್? ಅದು ಅವ್ರದೇ ಒಂಥರ ಪ್ರೀತಿ ವಿಶ್ವಾಸ ಆಯಿತು ಸರ್. ಈಗ ನಮ್ಮ ತಂದೆ ಹೋದ್ರೂ ಕೂಡ ಕುಣಿಸಿ ಮಾತಾಡಿ, ಆಮೇಲೆ ಅವರು ನಾಟಿ ಕೋಳಿ ಭಾರಿ ಇಷ್ಟಪಡ್ತಿದ್ರು. ನಾಟಿ ಕೋಳಿ ಸೊಪ್ಪು ಜಾಸ್ತಿ ಉಪಯೋಗಿಸಿದ್ದು. ನಮ್ಮಪ್ಪ ನಾಟಿ ಕೋಳಿ ಸಾಕ್ತಿದ್ರು. ಆ ನಾಟಿ ಕೋಳಿ ತಗೋಗೋರು, ಇಲ್ಲಿ ಕ್ಲೀನ್ ಮಾಡ್ಕೊಂಡು ತಗೋಗೋರು. ಇಷ್ಟಪಡೋರು, ಚಂದ್ರ ಹೋಗ್ಬೇಡ ಇರು, ನಾನು ಬರ್ತೀನಿ, ವಿಧಾನಸೌಧಕ್ಕೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಒಂದಿನ ಇರಿಸ್ಕೊಂಡೆ ಕಳಿಸಿದ್ರು. ಒಂದಿನ ಇರಲೇಬೇಕು ಮನೆಗೆ ಹೋದಾಗ ನಮ್ಮಪ್ಪ. ಅಂದರೆ ಊಟದ ಪ್ರಿಯರಾಗಿರ ಸರ್? ಏನು ಜಾಸ್ತಿ ಇಷ್ಟಪಡ್ತಿದ್ದೆ ಏನು ಅಂತ? ಮುದ್ದೆ ಉಂಟಿದ್ರು. ಸೇಮ್ ದೇವೇಗೌಡರು ಸರ್, ಅವರು ಮುದ್ದೆ ಪ್ರಿಯರು. ಎಸ್.ಎಂ. ಕೃಷ್ಣ ಅವರು ಮುದ್ದೆ ಉಂಟಿದ್ರು. ನಾವು ನೋಡಿದ ಮುದ್ದೆ ಉಂಟಿದ್ರು, ರಾಗಿ ಮುದ್ದೆ. ಫಾರಿಂಗಲ್ಲೆಲ್ಲ ಓದಿರುವಂಥದ್ದು, ಮುದ್ದೆ ತಿಂತಿದ್ರು ಅನ್ನೋದೇ ಒಂದು ಆಶ್ಚರ್ಯ. ಯಾಕೆ ಅಂತಂದ್ರೆ ಇಲ್ಲಿ ಮಂಡ್ಯದವರಾದ್ರೂ ಕೂಡ ಅವರ ವಿದ್ಯಾಭ್ಯಾಸ ಉನ್ನತ ವ್ಯಾಸಂಗ ಮಾಡಿದೆಲ್ಲ ಫಾರಿಂಗಲ್ಲಿ ಅಂತ. ಮುದ್ದೆ ತಿಂತಿದ್ರು, ಮುದ್ದೆ ತಿಂದ್ರು. ಆಮೇಲೆ ರಾಗಿ ಗಂಜಿ, ಹಾಲಾಕರ ರಾಗಿ ಗಂಜಿ ಕುಡಿತಿದ್ರು. ಅದು ಊಟದಲ್ಲಿ ಮಾತ್ರ ಅವರು ಯಾವತ್ತೂ ಇದು ಮಾಡ್ತಿರಲಿಲ್ಲ. ತಂದೆಯಾದ ಫುಡ್ಗಳನ್ನ ಅವರು ತಿಂತಿದ್ರು. ಆ ಥರ ಹಳ್ಳಿ ಥರದ್ದೇ ಅವರು ಜೀವನ ಮಾಡ್ತಿದ್ರು, ಹಳ್ಳಿ ಥರದ್ದೇ ಊಟ ಮಾಡ್ತಿದ್ರು ಅವರು. ಸರ್, ನೀವೇನು ಹೇಳ್ತೀರಾ ಸರ್? ಹುಟ್ಟೂರಿನ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಸರ್? ಹುಟ್ಟೂರಿನ ಬಗ್ಗೆ ತುಂಬಾನೇ ಅಭಿಮಾನ ಇತ್ತು. ಯಾಕೆಂದ್ರೆ ಅದಕ್ಕೊಂದು ಬಹುಮುಖ್ಯ ಉದಾಹರಣೆ ಅಂತ ಹೇಳಿದ್ರೆ, ಎಲ್ಲೋ ಬೇರೆ ಕಡೆ ಹೋಗ್ಬೇಕಾದಂತ ಇದನ್ನ ಯಾವುದು ಇಂಡಸ್ಟ್ರಿಯಲ್ ಏರಿಯಾ, ಅದನ್ನ ನಮ್ಮ ಸೋಮನಹಳ್ಳಿಯಲ್ಲೇ ಸ್ಥಾಪನೆ ಮಾಡಿದಂಥವ್ರು. ಸ್ಥಳೀಕರಲ್ಲಿ ಅಕ್ಕಪಕ್ಕದಂಥ ಸಾರ್ವಜನಿಕರಿಗೆಲ್ಲರಿಗೂ ಕೆಲಸದ ಒಂದು ಕೆಲಸಗಳು ಸಿಗಬೇಕು ಅಂತೇಳಿ ನಮ್ಮ ಎಲ್ಲ ಊರಿನವ್ರನ್ನೆಲ್ಲರನ್ನೂ ಒಪ್ಪಿಸಿ, ಯಾಕೆಂದರೆ ಎಲ್ಲರದ್ದು ಜಮೀನನ್ನೆಲ್ಲನೂ ಬಿಡಿಸ್ಕೊಂಡು ಸೋಮನಹಳ್ಳಿಯಲ್ಲೇ ಕೈಗಾರಿಕಾ ಪ್ರದೇಶನ ಸ್ಥಾಪನೆ ಮಾಡಿದರು. ಸ್ಥಳೀಕರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತೇಳಿ ತುಂಬ ದೂರದೃಷ್ಟಿ ಇರ್ತಕ್ಕಂಥ ಒಬ್ಬರು ರಾಜಕಾರಣಿ ಅಂತಲೇ ಹೇಳ್ಬೋದು. ಅಂದರೆ ರಾಜ್ಯದಲ್ಲಾಗ್ಬೋದು, ಕೇಂದ್ರದಲ್ಲಾಗ್ಬೋದು, ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕರಿಸಿ ಎಲ್ಲೂ ಒಂದು ಚ್ಯುತಿ ಬರದೇ ಇರೋ ಥರ ಅವರು ರಾಜಕಾರಣನ ಮಾಡ್ಕೊಬಂದಂಥವ್ರು. ಯಾರಿಗೂ ಅವ್ರನ್ನ ಬಗ್ಗೆ ಟೀಕೆ ಮಾಡಬೇಕು ಅನ್ನೋದಾಗ್ಬೋದು, ಅಥವಾ ಏನೂ ಸಿಗದೆ ಇರೋ ಥರಕ್ಕೆ ರಾಜಕಾರಣ ಮಾಡ್ಕೊಂಬಂದಂಥವ್ರು. ಇವತ್ತಿನ ರಾಜಕಾರಣದಲ್ಲೆಲ್ಲ ನೀವು ನೋಡಿರ್ತೀರ, ಅವ್ರನ್ನ ಟೀಕೆ ಮಾಡೋದು, ಇವ್ರನ್ನ ಟೀಕೆ ಮಾಡೋದು. ಆದರೆ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆ ಮಾತಾಡೋಕ್ಕಾಗ್ಬೋದು, ಟೀಕೆ ಮಾಡೋಕ್ಕಾಗ್ಬೋದು, ಯಾರಿಗೂ ಒಂದು ಪದಗಳು ಸಿಗ್ತಿರ್ಲಿಲ್ಲ. ಯಾಕೆಂದರೆ ಅವರ ಒಂದು ಜೀವನ ಶೈಲಿ ಆ ಥರ ಇತ್ತು, ರಾಜಕೀಯ ಶೈಲಿ ಆ ಥರ ಇತ್ತು. ನಾವು ಸೋಮನಹಳ್ಳಿಯವರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀವಿ. ಅವ್ರನ್ನ ಕಳ್ಕೊಂಡಿರೋದು ನಮ್ಗೆ ತುಂಬ ದುಃಖ ತಗೊಂಡು. ಇನ್ನೊಂದಷ್ಟು ಸಂಬಂಧಿಕರು ಇರುವಂಥದ್ದು. ಅಮ್ಮ, ನೀವೇನು ಹೇಳ್ತೀರಾ ಅಮ್ಮ? ಎಸ್.ಎಂ. ಕೃಷ್ಣ ಅವರು ನೇರ ನುಡಿಗಾರರಾಗಿದ್ರು. ಮತ್ತೆ ಅವರಿಗೆ ಯಾವುದೂ ಮಾತಾಡ್ಬೇಕಾದ್ರೆ ನೀಟ ಸ್ಪಷ್ಟವಾದ ಮಾತುಗಳಲ್ಲೇ ಅವರೇ ನುಡಿಗಳನ್ನು ಆಡ್ತಿದ್ರು. ಮತ್ತೆ ಈಗ ರೀಸೆಂಟ್ ಆಗಿ ಅವರು ದೇವಸ್ಥಾನನ ಓಪನ್ ಮಾಡಿ ಇವಾಗ 48 ದಿನಗಳ ಪೂಜೆ ಮಾಡಿ ನಂತರ ಅವರು ಮರಣ ಹೊಂದಿದ್ದಾರೆ. ಅಂದ್ರೆ ಅದು ಸಂತೋಷದ ವಿಚಾರ. 48 ದಿನನೂ ಕಂಟಿನ್ಯೂ ಆಗಿ ಸೋಮನಹಳ್ಳಿ ಪೂಜೆ ನಡೆಯಿತು. ಅವ್ರ ಮನೆಗಳಿಂದಲೇ ಕುಂಭಮೇಳ ಎಲ್ಲ ಮಾಡಿ ಪೂಜೆ ಮಾಡಿಸೋದಂದ್ರೆ ಎಲ್ಲ ಒಟ್ಟು ಟೋಟಲಿಯಾಗಿ ಗ್ರಾಮ. ಇವಾಗ ಆಂಜನೇಯ ದೇವಸ್ಥಾನ, ಬೋರೆ ದೇವ್ರ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಈ ಮೂರನ್ನೂ ಸಹ ದೇವಸ್ಥಾನಗಳ
ಮಂದಿರಗಳನ್ನ ಸ್ಥಾಪನೆ ಮಾಡಿಕೊಟ್ರು. ಮತ್ತು ಅವರು ಖರ್ಚು ವೆಚ್ಚಗಳಿಂದಲೇ ಮಾಡಿ ಮತ್ತು ಜನಗಳು 48 ದಿನನೂ ಸಹ ಅದಕ್ಕೆ ಮಂಡಲ ಪೂಜೆಗಳು ಮಾಡಿದ್ರು. ಈಗ ಮೊನ್ನೆ ತಾನೇ ಮುಗೀತು, ನಂತರ ಸತ್ತಿದ್ದಾರೆ ಅಂದರೆ ಒಂಥರ ಆಶ್ಚರ್ಯ. ಅದು ಒಂಥರ ಏನಂತ ಹೇಳಿದ್ರೆ ಅವ್ರು ಅಷ್ಟು ದಿನ 48 ದಿನ ಊರಿಗೆ ಸೂತ್ಕಾಗೋ ರೀತಿಲಿ ಅವರು ದೇವಸ್ಥಾನ ಮಾಡಿರೋದ್ರಿಂದಲೇ ಅವ್ರು ಬಿಗಿ ಅಂದರೆ ಅವ್ರು ಆಗಲೇ 3 ಮಂತ್ಸಿಂದನೂ ಅವ್ರಿಗೆ ಹುಷಾರಾಗಿಲ್ಲ. ಆದರೆ 3 ಮಂತ್ಸಿಂದನೂ ಹುಷಾರಾಗಿಲ್ದಿರೋರು ಏಕಾಏಕಿ 48 ದಿನ ಅವರು ಅಂದರೆ ಬೆಡ್ ಪರ್ಸನ್ ಆಗಿದ್ದಾರೆ. ಈಗ 48 ದಿನ ಹೇಗೆ ಅವ್ರು ತಡೆದ್ರು ಅಲ್ವಾ? ಅದಕ್ಕೆ ದೇವರೇ ಸಾಕ್ಷಿ ಅಲ್ವಾ? ಅವ್ರಿಗೆ ಅವ್ರ ಮನಸ್ಸಲ್ಲಿ ಇತ್ತು ದೇವಸ್ಥಾನಗಳನ್ನ ಓಪನ್ ಮಾಡಬೇಕು ಅಂತ. ಈಗ ಜಸ್ಟ್ ಮೊನ್ನೆ ಆಗಿದ್ದು ಸಾಟರ್ಡೇದು ಕಂಪ್ಲೀಟ್ 48 ದಿನ ಆಯಿತು. ಅದು ಒಂಥರ ಏನು ಅದು ಅಂದರೆ ನಮ್ಗೆ ಅದೇ ನೋವಲ್ಲಿದ್ದೀವಿ ಅಷ್ಟೇ ಅನ್ನೋದು ಬಿಟ್ಟರೆ. ಬಟ್ ಅಂದರೆ ಅವ್ರಿಗೆ ಅವರು ಸತ್ತಿದ್ದ ಕಾರಣ ಏನು ಅಂದರೆ ಅವರು ಆಯಸ್ಸು ಅವ್ರದ್ದು ಅಷ್ಟೇ ಆರೋಗ್ಯದಲ್ಲಿ ತೊಂದರೆ ಇರೋದ್ರಿಂದ ಅವ್ರು 92 ವರ್ಷ ಕಂಪ್ಲೀಟ್ ಮಾಡಿದರು. ಮತ್ತು ಅವ್ರು ಇದೇ ಮನೇಲಿ ಹುಟ್ಟಿರೋದ್ರಿಂದ ಅವರು ಇದೇ ಮನೇಲಿ ಅವರೇ ಹೇಳ್ತಾ ಇದ್ರು, ನಮಗೆ ಗೊತ್ತಿಲ್ಲ, ಅವರೇ ಒಂದ್ಸಲ ಬಂದು ನಮಗೆ ಹೇಳ್ತಾ ಇದ್ರು. ಇದು 135 ಅಡಿ ಮನೆ ಇದೆ. 135 ಅಡಿ ಮನೆಯಲ್ಲಿ ಅವ್ರು ಹೇಳ್ತಾ ಇದ್ರು ಇದೇ ಜಾಗದಲ್ಲಿ ಇದೇ ಹಂತಗಳಿವೆ ಇದೆ ಅಂತ. ಯಾಕೆಂದರೆ ಒಬ್ಬರು ಅವ್ರ ಪರ್ಸ್ನಲ್ PA ಹೇಳಿದಾಗ, ಸರ್ ಇಲ್ಲೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಇದೆ, ಹೋಗಬೇಡಿ ಒಳಗಡೆ ಅಂದಾಗ, ಇಲ್ಲ ನನಗೆ ಗೊತ್ತಿಲ್ವಾ ನಾನು ಹುಟ್ಟಿದ ಮನೆ ಅಂದಾಗ ಅವ್ರು ನಾನು ಅಂದ್ಕೊಂಡೆ ಕೃಷ್ಣ SM ಕೃಷ್ಣ ಅವರು ದೇವತಾ ಮನುಷ್ಯ ಅದೇ ಕೃಷ್ಣ ಅವ್ರ ಥರನೇ ಅವ್ರು ಓಡಾಡ್ತಾ ಇದ್ರು ಆ ಜಾಗದಲ್ಲಿ. ಯಾರು ಅವ್ರು ಏನು ಎಲ್ಪೇ ತೊಗೊಂಡಿಲ್ಲ, ಅಷ್ಟು ಏಜಲ್ಲೂ ಸಹ ಒಬ್ಬರು ಇಟ್ಕೊಳ್ಳಿಲ್ಲ ಅವ್ರನ್ನ. ಅಂದರೆ ಹತ್ತುವಾಗ ಇಳಿಯುವಾಗೆಲ್ಲ ಅವ್ರು ಹೇಳಿದ್ರು. ಅವಾಗ ನನಗೆ ಆಶ್ಚರ್ಯ ಆಯಿತು, ಅದೊಂದು ನನಗೆ ಖುಷಿ ಆಯಿತು. ಮತ್ತು ಪ್ರತಿಯೊಂದು ಬಗ್ಗೆನೇ ಹೇಳ್ತಾ ಇದ್ರು. ನಮ್ಮ ಮನೇಲಿ ಒಂದು ಬಾವಿ ಇದೆ, ಮನೆಯೊಳಗಡೆನೇ ಬಾವಿ ಇದೆ. ಆ ಮನೆ ಬಾವಿಲಿ ನೀರು ಬರದೇ ಇರೋಕೆ ಅದು ತುಂಬ ರಾಗಿನ ತುಂಬಿಸಿ ಪ್ರತಿಯೊಬ್ಬರಿಗೂ ದಾನ ಮಾಡಿದಾರಂತೆ. ಆ ಥರ ಎಲ್ಲ ಅವರೇ ಹೇಳಿದ್ದು ನಮಗೆ. ಮತ್ತು ಇಲ್ಲಿವರೆಗೂ ಹೆಂಡಿತ್ತು, ಇದು ದೊಡ್ಡ ಮನೆ ಇತ್ತು, ಇದು ಕುದುರೆ ಮನೆ ಇತ್ತು ಅಂತ ಎಲ್ಲ ಹೇಳಿದವರೇ ಅವರು ನಮಗೆ. ಈ ಕುದುರೆಗಳಿದ್ದು ಕುದುರೆಗಳು ಕಟ್ತಿದ್ವಿ. ಅವರ ಅಪ್ಪ ಎಲ್ಲರೂ ಕುದುರೆಲೇ ಓಡಾಡ್ತಾ ಇದ್ರಂತೆ ಆ ದಿನಗಳಲ್ಲಿ. ಈ ಥರ ಎಲ್ಲ ಅವ್ರ ಮೂಲಕನೇ ನಮಗೂ ತಿಳುವಳಿಕೆ ಮಾಡಿದ್ದು. ಬಟ್ ಏನು ರಾಜಕೀಯ ವಿಚಾರದಲ್ಲಿ ಬಂದಾಗ ತುಂಬ ಏನಂತ ಹೇಳಿದ್ರೆ ಮಧ್ಯಾಹ್ನದ ಎಷ್ಟೊಂದು ಅಂದರೆ ಗ್ರಾಮದಲ್ಲಿ ಎಷ್ಟೊಂದು ಜನ ಏನು ಕಾರ್ಮಿಕರಿಗೆ ಮಕ್ಕಳನ್ನ ಓದಿಸೋಕ್ಕಾಗ್ತಾ ಇರಲಿಲ್ಲ. ಮತ್ತು ಅವರು ಈಗ ಎಷ್ಟೊಂದು ಜನ ಇವತ್ತು ಗಾರ್ಮೆಂಟ್ಸ್ಗೆ ಹೆಂಗಸರು ಹೋಗ್ತಾ ಇದ್ದಾರೆ ಅನ್ನೋ ಕಾರಣ ಅದೇನಂದರೆ ಮಧ್ಯಾಹ್ನದ ಊಟ. ಅದು SM ಕೃಷ್ಣ ಅವ್ರ ಕಡೆಯಿಂದ ಆಗಿದ್ದು ಮಧ್ಯಾಹ್ನದ ಊಟ. ಮತ್ತು ಇನ್ನೊಂದೇನೆಂದರೆ ಪ್ರೇಮಮ್ಮ ಅವ್ರ ಕಡೆಯಿಂದ ಸ್ಯಾನಿಟೈಸರ್ ಆಯಿತು. ಆ ಟೈಮಲ್ಲಿ ಮಕ್ಕಳುಗಳಿಗೆ ಹೆಣ್ಮಕ್ಳು ಮೆಚರ್ಡ್ ಆದಾಗ ಭಯ ಪಡ್ತಿದ್ರು, 3 ಡೇಸ್ ಹಾಲಿಡೇಸ್ ಮಾಡ್ತಾಯಿದ್ರು. ಇವಾಗ ಅದನ್ನು ಸ್ಯಾನಿಟೈಸರ್ನು ಸಹ ಎಲ್ಲಿ ಕ್ಲಾಸ್ಗಳಲ್ಲಿ ಸಬ್ಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಆದರು. ಈ ಥರದ್ದೆಲ್ಲ ನೋಡಿದಾಗ ಅವ್ರ ಮೆಂಟಲಿನೇ ಅವ್ರದ್ದು ನಾಲೆಡ್ಜೇ ಸ್ಟ್ಯಾಂಡರ್ಡ್ ಅವ್ರದ್ದು ಅಲ್ವಾ? ಈಗ ಅವ್ರು 23 ವರ್ಷ 25 ವರ್ಷದಿಂದ ರಾಜಕೀಯದಲ್ಲಿ ಅವರೆಲ್ಲರೂ ತೊಡಗಿಸ್ಕೊಂಡಿದ್ದಾರೆ, ಅವ್ರ ಮನೆಯವರೆಲ್ಲ. ನಾವು ಅದೇ ಥರ ಸ್ವಲ್ಪ ಏನು ಸಾಧ್ಯ ಆಗುತ್ತೋ ಅಷ್ಟು ಊರಲ್ಲಿ ಸಹಾಯ ಮಾಡಿಕೊಂಡು ಗ್ರಾಮದಲ್ಲಿ ವ್ಯವಸಾಯಗಾರರು ನಾವು ಆಗಿರೋದ್ರಿಂದ, ನಮ್ಮ ಯಜಮಾನರು ವ್ಯವಸಾಯಗಾರರಾಗಿರೋದ್ರಿಂದ ನಾವು ವ್ಯವಸಾಯ ಮಾಡಿಕೊಂಡು ಏನು ಊರಲ್ಲಿ ಏನು ಹಬ್ಬ ಹರಿದಿನಗಳಿರುತ್ತೋ ಮಾಡಿಕೊಂಡು ಇದ್ದೀವಿ ಊರೊಳಗಡೆ ಅಷ್ಟೇ. ಇದಿಷ್ಟು SM ಕೃಷ್ಣ ಅವರ ಸಂಬಂಧಿಕರ ಮಾತಾಗಿರುವಂಥದ್ದು. ಅಂದರೆ ಊರಿನಲ್ಲಿ 48 ದಿನಗಳ ಕಾಲ ಪೂಜೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸೂತಕ ಆಗಬಾರ್ದು ಮಿನಿಟ್ನಲ್ಲೇ ಅವರ ಪ್ರಾಣವೂ ಕೂಡ ಹೋಗ್ಲಿಲ್ವೇನೆ. ಯಾಕೆಂದ್ರೆ ಕಳೆದ 3-4 ತಿಂಗಳಿಂದಲೂ ಕೂಡ ಅವರು ಅನಾರೋಗ್ಯದಲ್ಲಿದ್ರು. ಆದರೂ ಕೂಡ ಹುಟ್ಟೂರಿನ ಬಗ್ಗೆ ಬಹಳಷ್ಟು ಅಭಿಮಾನವನ್ನ ಹೊಂದಿದ್ರು ಎಂಬ ಮಾತುಗಳನ್ನ ಅವರ ಸಂಬಂಧಿಕರು ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿತ್ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.